ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಕನ್ನಡದ ಅಗ್ನಿ ಪರೀಕ್ಷೆಯ 2ನೇ ಸಂಚಿಕೆ ಕೂಡ ಮುಗಿದಿದೆ. ಆದರೆ ಇಲ್ಲಿ ನಡೆದಂತ ರಂಪರಾದಂತ ಟಾಸ್ಕ್ಗಳ ತೀವ್ರತೆ ಇನ್ನೂ ಕೂಡ ಸದ್ದಾಗ್ತಾನೆ ಇದೆ. ಬಿಗ್ ಬಾಸ್ ಮನೆಗೆ ಕಾಲಿಡೋದು ಅಷ್ಟು ಸುಲಭನಾ? ಅಲ್ವೇ ಅಲ್ಲ. ಈ ಬಾರಿ ಜಡ್ಜ್ಗಳು ಸ್ಪರ್ಧಿಗಳನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಜನಸಾಮಾನ್ಯರು ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆಡಿಷನ್ ಅಲ್ಲಿ ಭಾಗವಹಿಸಿ ಅಲ್ಲಿ ಫಿಲ್ಟರ್ ಮಾಡಿದಂತ 60 ಜನ ಸ್ಪರ್ಧಿಗಳನ್ನ ಈ ಅಗ್ನಿ ಪರೀಕ್ಷೆ ಅನ್ನುವಂತ ವೇದಿಕೆಗೆ ಕಳಿಸಿ ಅಲ್ಲಿ ಅವರನ್ನ ಮತ್ತಷ್ಟು ಈ ಫಿಲ್ಟರ್ ಮಾಡುವಂತ ಪ್ರಕ್ರಿಯೆ ನಡೀತಿದೆ. 2ನೇ ಸಂಚಿಕೆಯಲ್ಲಿ ಈಗಾಗಲೇ ಭಾನುವಾರ ಏನೆಲ್ಲ ಆಯ್ತು ಅನ್ನೋದನ್ನ ನೀವು ನೋಡಿರ್ತೀರಾ. ಹಾಗೇನೆ ಈಗ ಸೋಮವಾರದ ಸಂಚಿಕೆಯಲ್ಲಿ ಏನೆಲ್ಲ ಆಯ್ತು, ಯಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ತು, ಯಾರು ರಿಜೆಕ್ಟ್ ಆದ್ರು, ರಿಜೆಕ್ಟ್ ಆಗಿ ಮನೆಗೆ ಹೋದವ್ರು ಯಾರು, ಹೋಲ್ನಲ್ಲಿರೋರು ಯಾರು, ಹಾಗೇನೆ ನೇರವಾಗಿ ಈಗ ಮುಂದಿನ ಒಂದು ಟಾಸ್ಕ್ಗಳಿಗೆ ಆಯ್ಕೆಯಾದಂತ ಸ್ಪರ್ಧಿಗಳು ಯಾರ್ಯಾರು, ಯಾರ್ಯಾರ ಮಧ್ಯೆ ಕಾರದ ಟಾಸ್ಕ್ ನಡೀತು, ಅನನ್ಯ ಅವರಿಗೆ ಸಿಕ್ಕಂತ ಸಗಣಿ ಸವಾಲು ಏನು, ಈ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. 2 ದಿನದ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತೇಳಿ ಹೇಳ್ತಾ, ಸಂಚಿಕೆ ಶುರುವಾಗಿದ್ದೇ ಆಗಿದ್ದು ಮೊಟ್ಟ ಮೊದಲ ಎಕ್ಸೈಟ್ಮೆಂಟ್ ಜೊತೆಗೆ ಜಡ್ಜ್ಗಳ ಸೀಟ್ನಲ್ಲಿ ಕುಳಿತಿದ್ದಂಥ 4 ಸ್ಪರ್ಧಿಗಳನ್ನು ಸುಲಭವಾಗಿ ಒಳಗಡೆ ಬಿಡೋ ಮೂಡ್ನಲ್ಲಿ ಇರಲೇ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲ 4 ಕೂಡ ಒಂದೊಂದು ಲೆಕ್ಕಾಚಾರ ಇತ್ತು. ಪ್ರತಿಯೊಬ್ಬ ಸ್ಪರ್ಧಿ ಬರುವಾಗಲೂ ಕೂಡ ಅವರ ಆಟಿಟ್ಯೂಡ್, ಎನರ್ಜಿ ಮತ್ತು ಕಂಟೆಂಟ್ ನೀಡುವಂಥ ಸಾಮರ್ಥ್ಯವನ್ನ ಜಡ್ಜ್ಗಳು ತೀವ್ರವಾಗಿ ಪರೀಕ್ಷೆಯನ್ನ ಮಾಡಿದ್ರು. ಮೊದಲಿಗೆ ವೇದಿಕೆಗೆ ಬಂದಿದ್ದೆ ಕುಮಾರಿಯವರ ಎಂಟ್ರಿ ವೇದಿಕೆಗೆ ಒಂದು ರೀತಿಯಾದಂಥ ಹೊಸ ಎನರ್ಜಿಯನ್ನ ಕೊಡ್ತು. ಅವರ ಕಾನ್ಫಿಡೆನ್ಸ್, ಅವರ ಮಾತಿನ ಶೈಲಿ, ಅವರ ಪರ್ಫಾರ್ಮೆನ್ಸ್ ಅನ್ನ ನೋಡಿ 4 ಜನ ಜಡ್ಜ್ಗಳು, ನಿರಂಜನ್ ಕೂಡ ಫುಲ್ ಫಿದಾಗಿ ಹೋಗಿದ್ರು. ಫ್ಲಾಟ್ ಆಗಿ ಹೋದ್ರು ಅಂತಾನೆ ಹೇಳ್ಬೋದು. ಫಲಿತಾಂಶವೇ ಈ 4 ಗ್ರೀನ್ ಸ್ಟಾರ್ಗಳು. ಹೌದು, ಮೊಟ್ಟ ಮೊದಲ ಬಾರಿಗೆ 4ಕ್ಕೆ 4 ಜನರು ಕೂಡ ಗ್ರೀನ್ ಸ್ಟಾರ್ ಅನ್ನು ಕೊಟ್ಟರು ಈ 2ನೇ ದಿನದ ಮೊದಲ ಸಂಚಿಕೆಯಲ್ಲಿ. ಅಲ್ಲಿಗೆ ಇಬ್ಬರಿಗೆ ಈಗ ಸ್ಟಾರ್ ಕಂಟೆಂಡರ್ ಅನ್ನುವಂತಹ ಪಟ್ಟ ಸಿಕ್ಕಿದೆ. ಇಬ್ರು ಕೂಡ ಈಗ ಮುಂದಿನ ಹಂತಕ್ಕೆ ಸೆಲೆಕ್ಟ್ ಆದಂತೆ ಆಗಿದೆ. ಹೌದು, ಈ ಸಂಚಿಕೆಯಲ್ಲಿ ಅತ್ಯಂತ ಯಶಸ್ವಿ ಸ್ಪರ್ಧಿಯಾಗಿ ನೇರವಾಗಿ ಬಿಗ್ ಬಾಸ್ನ ಮುಂದಿನ ಹಂತಕ್ಕೆ ಜಂಪ್ ಮಾಡಿದಂತಹ ಕುಮಾರಿ ತುಂಬಾ ಜಾಯಲ್ ಆಗಿ ಬಂದಂತಹ ಹುಡುಗಿ. ಅದು ಸ್ರ್ಯಾಪ್ ಮಾಡೋದ್ರ ಮೂಲಕ, ಜೊತೆಗೆ ಡ್ಯಾನ್ಸ್ ಮಾಡೋದ್ರ ಮೂಲಕ, ತಮಾಷೆ ಮಾಡೋದ್ರ ಮೂಲಕ, ಮುಗ್ಧತನದಿಂದ ಎಲ್ಲರ ಮನಸ್ಸನ್ನು ಗೆಲ್ಲೋದ್ರ ಮೂಲಕ, ಪಟ 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 ಅಂತೇಳಿ ಹರಳು ಹುರಿದಂತೆ ಮಾತನಾಡೋದ್ರ ಮೂಲಕ ಈಕೆ ಎಲ್ಲರನ್ನು ಕೂಡ ಮೋಡಿ ಮಾಡಿದ್ಲು. ಬಹುಶಃ ಈಕೆ ಈ ಎನರ್ಜಿ, ಈ ಮುಗ್ಧತೆ, ಈಕೆ ಹೋಗ್ತಿರುವಂಥ ಸ್ಪೀಡನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ನ ಈ ಹಿಂದಿನ ವಿನ್ನರ್ ಗಿಲ್ಲಿಯನ್ನು ಫಾಲೋ ಮಾಡ್ತಿರೋ ರೀತಿ ಕಾಣಿಸ್ತಿದೆ. ಹಾಗೇನೆ ಬಹುಶಃ ಈಕೆ ಫೈನಲ್ವರೆಗೂ ಕೂಡ ಇರಬಹುದು ಅನ್ನುವಂತಹ ಒಂದು ನಿರೀಕ್ಷೆಯು ಕೂಡ ಆರಂಭದಲ್ಲೇ ಹುಟ್ಟಿದೆ ಅಂತಲೂ ಕೂಡ ಹೇಳ್ಬೋದು, ಸುಳ್ಳಾಗಲ್ಲ. ಇನ್ನು ಸಂಚಿಕೆ ನಿಜವಾದಂಥ ರೋಮಾಂಚನ ಶುರುವಾಗಿದ್ದು ಕಠಿಣ ಸವಾಲುಗಳು ಬಂದಂಥ ಸಂದರ್ಭದಲ್ಲಿ ವೇದಿಕೆಗೆ ಬಂದಿದ್ದಂತಹ ಅಭಿಷೇಕ್ ಆರ್ ಮತ್ತು ಶ್ರೇಯಸ್ ನಡುವೆ ಒಂದು ವಿಚಿತ್ರವಾದಂತಹ ಘಾಟಾದಂಥ ಸ್ಪರ್ಧೆ ಏರ್ಪಡ್ತು. ಅವರಿಬ್ಬರಿಗೂ ಕೂಡ ನೀಡಿದಂಥ ಖಾರದ ಮೆಣಸಿನಕಾಯಿ ಟಾಸ್ಕ್ನಲ್ಲಿ ಒಂದು ರೀತಿಯಲ್ಲಿ ಕಣ್ಣಲ್ಲಿ ನೀರು ಬಂದರೂ ಕೂಡ, ಹೊಟ್ಟೆಯಲ್ಲಿ ಉರಿ ಎದ್ರೂ ಕೂಡ ಲೆಕ್ಕಿಸದೆ ಸ್ಪರ್ಧೆಯನ್ನು ಗೆಲ್ಲಬೇಕು ಅನ್ನುವಂಥ ಹಠ ಅವರಿಬ್ಬರಲ್ಲೂ ಕೂಡ ಇತ್ತು. ಅಭಿಷೇಕ್ ಈ ಟಾಸ್ಕ್ನಲ್ಲಿ ತೋರಿಸಿದಂಥ ಸಹನೆ ಮತ್ತು ಗಟ್ಸ್ಗಳ ಗಮನವನ್ನು ಸೆಳೆದಂಥ ಕಾರಣಕ್ಕೋಸ್ಕರ ಈ ಅದ್ಭುತ ಪ್ರದರ್ಶನದಿಂದಾಗಿ ಅಭಿಷೇಕ್ ಆರ್ ಅವರು ಈ 3 ಗ್ರೀನ್ 1 ರೆಡ್ ಅನ್ನು ಪಡೆದು ಮುಂದಿನ ಹಂತಕ್ಕೆ ಹೋದ್ರು. ಬಟ್ ಅಲ್ಲೂ ಕೂಡ ಮುಂದಿನ ಹಂತದಲ್ಲಿ ಕೆಲವೊಂದಷ್ಟು ಚಾಲೆಂಜಸ್ಗಳನ್ನು ಎದುರಿಸಬೇಕಾಗ್ತದೆ. ಇನ್ನು ಮೆಣಸಿನಕಾಯಿ ಆಯ್ತು, ಈಗ ಈರುಳ್ಳಿಯ ಸರದಿ. ಸ್ನೇಹಗೌಡ ಮತ್ತು ಪ್ರಿಯಾಂಕಾ ನಡುವೆ ಬಿಗ್ ಬಾಸ್ ನೀಡಿದಂಥ ಈರುಳ್ಳಿ ಹೆಚ್ಚುವಂಥ ಟಾಸ್ಕ್ ಬರೀ ಈರುಳ್ಳಿ ಹೆಚ್ಚೋದಷ್ಟೇ ಅಲ್ಲ, ಅದರ ಜೊತೆಗೆ ಜಡ್ಜ್ಗಳ ಪ್ರಶ್ನೆಗೆ ಉತ್ತರಿಸುತ್ತಾ ತಮ್ಮ ಎಮೋಷನ್ಸ್ ಅನ್ನು ಕೂಡ ಕಂಟ್ರೋಲ್ ಮಾಡಿಕೊಳ್ಬೇಕಾಗಿತ್ತು. ಇಲ್ಲಿ ಸ್ನೇಹಗೌಡ ತಮ್ಮ ಸಮಯ ಪ್ರಜ್ಞೆ ಮತ್ತು ಗಟ್ಟಿತನದಿಂದ ಜಡ್ಜ್ಗಳನ್ನ ಇಂಪ್ರೆಸ್ ಮಾಡಿ 3 ಗ್ರೀನ್ ಸ್ಟಾರ್ ಅನ್ನು ಪಡೆದು ಮುಂದಿನ ಹಂತಕ್ಕೆ ಅರ್ಹತೆಯನ್ನು ಪಡೀತಾರೆ. ಆದರೆ ಪ್ರಿಯಾಂಕಾ ಅವರಿಗೆ ಸಿಕ್ಕಿದ್ದು ಮಿಶ್ರ ಪ್ರತಿಕ್ರಿಯೆ, 2 ಗ್ರೀನ್ 2 ರೆಡ್. ಹೀಗಾಗಿ ಅವರು ಹೋಲ್ಡ್ನ ಪಟ್ಟಿಗೆ ಸೇರುತ್ತಾರೆ. ಇನ್ನು ಎಲ್ಲರ ಗಮನವನ್ನು ಸೆಳೆದು ಮತ್ತೊಂದು ವಿಚಿತ್ರ ಸವಾಲು ಅಂದ್ರೆ ಅನನ್ಯ ಆರ್ ರಾವ್ ಅವರಿಗೆ ನೀಡಿದಂಥ ಸಗಣಿ ಸವಾಲು. ಹೌದು, ವೇದಿಕೆಯಲ್ಲೇ ಸಗಣಿಗೆ ಸಂಬಂಧಿಸಿದಂಥ ಕಠಿಣ ಸವಾಲನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂತು. ಅದಕ್ಕೆ ಅನನ್ಯ ಹಿಂಜರಿಯದೆ ಆ ಸವಾಲನ್ನು ಸ್ವೀಕರಿಸಿ ಪೂರ್ಣಗೊಳಿಸಿದ್ದಕ್ಕೆ ಜಡ್ಜ್ಗಳಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಯಿತು. ಸೊ ದಟ್ 3 ಗ್ರೀನ್ 1 ರೆಡ್ ಪಡೆದು ಸೆಲೆಕ್ಟ್ ಕೂಡ ಆದರು, ಮುಂದಿನ ಹಂತಕ್ಕೆ ಸೆಲೆಕ್ಟ್ ಆದರು. ಇನ್ನು ಗ್ಲಾಮರಸ್ ಎಂಟ್ರಿ ಕೊಟ್ಟಂತ ದೀಕ್ಷಿತಾ ಮಡಪ್ಪ ಅವರಿಗೆ ಮಾಡೆಲ್ ಟು ಮಾನ್ಸ್ಟರ್ ಕಾನ್ಸೆಪ್ಟ್ ನೀಡಲಾಗಿತ್ತು. ತಮಾಷೆ, ಗ್ಲಾಮರ್ ನಡುವೆ ತಮ್ಮ ರಾಕ್ಷಸಿ ಅವತಾರ ಅಥವಾ ಬೋಲ್ಡ್ ಲುಕ್ ಅನ್ನು ತೋರಿಸುವಂತ ಸವಾಲು ಅದಾಗಿತ್ತು. ಆದರೆ ಜಡ್ಜ್ಗಳಿಗೆ ಇದು ಸಂಪೂರ್ಣವಾಗಿ ತೃಪ್ತಿಯನ್ನ ಕೊಡಲಿಲ್ಲ. ಹೀಗಾಗಿ ದೀಕ್ಷಿತಾ ಕೂಡ ಹೋಲ್ಡ್ನಲ್ಲೇ ಉಳಿಬೇಕಾಯಿತು. ಇನ್ನು ಧನುಷ್ ಅವರಿಗೆ ತಮ್ಮ ಸ್ವಂತ ಗುರುತನ್ನ, ಐಡೆಂಟಿಟಿಯನ್ನ ಸಾಬೀತುಪಡಿಸುವಂತ ಸವಾಲು ಇಟ್ರು. ಅವರು ಎಷ್ಟೇ ಪ್ರಯತ್ನವನ್ನ ಮಾಡಿದ್ರು 2 ರೆಡ್ ಅನ್ನ ಪಡೆದು ಹೋಲ್ಡ್ ಪಟ್ಟಿಗೆ ಹೋದ್ರೆ ರೋಹಿಣಿ ಕೂಡ ಜಡ್ಜ್ಗಳನ್ನ ಪೂರ್ತಿಯಾಗಿ ಓಲೈಸೋದ್ರಲ್ಲಿ ಹೋಲ್ಡ್ನಲ್ಲೇ ಉಳಿದ್ರು.
ಇದನ್ನು ಹೊರತುಪಡಿಸಿದ್ರೆ ಈ ಸಂಚಿಕೆ ಅತ್ಯಂತ ಬೇಸರದ ಮತ್ತು ಶಾಕಿಂಗ್ ಕ್ಷಣ ಅಂದ್ರೆ ಅಮುಕು ಡುಮುಕು ಮಂಜು ಅವರ ಎಲಿಮಿನೇಷನ್. ಹೌದು, ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಫೇಮಸ್ ಆಗಿರುವಂತ ಮಂಜು ಅವರಿಂದ ಜಡ್ಜ್ಗಳು ಹೆಚ್ಚಿನ ಎಂಟರ್ಟೈನ್ಮೆಂಟ್ ನ ನಿರೀಕ್ಷೆ ಮಾಡ್ತಾ ಇದ್ರು. ಆದ್ರೆ ವೇದಿಕೆ ಮೇಲೆ ಬಂದಂತಹ ಈ ಅಮುಕು ಡುಮುಕು ಅಹಂಕಾರದಿಂದನೇ ಇದೇ ವೇದಿಕೆಯಿಂದ ವಾಪಸ್ ಹೋಗುವಂತ ಪರಿಸ್ಥಿತಿ ಬಂತು. ಈ ಅಮುಕು ಡುಮುಕು ಮಂಜುಗೆ ನೀಡಿದಂತಹ ಪರ್ಫಾರ್ಮೆನ್ಸ್ ಅನ್ನ ಜಡ್ಜ್ಗಳು ಎಲ್ಲೋ ಒಂದು ಕಡೆ ಕೃತಕ ನೀನು ಅನ್ನೋ ರೀತಿಯಲ್ಲಿ ಜಡ್ಜ್ ಮಾಡಿದ್ರು. ಬಿಗ್ ಬಾಸ್ ಮನೆಗೆ ಇದನ್ನ ಸಾಲದು ನಿನ್ನದು ಆಟಿಟ್ಯೂಡ್ ಅಥವಾ ನಿನ್ನ ಈ ಒಂದು ಪರ್ಫಾರ್ಮೆನ್ಸ್ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಯಿತು. 4 ಜನ ಜಡ್ಜ್ಗಳಿಂದ ನೆಗೆಟಿವ್ ಆದಂಥ ರೆಸ್ಪಾನ್ಸ್ ಬಂತು. ಸೊ ದಟ್ ಮಂಜು ರಿಜೆಕ್ಟ್ ಆಗಿ ಬಿಗ್ ಬಾಸ್ ಮನೆಯ ಕನಸನ್ನ ಅಲ್ಲೇ ಮುಗಿಸಿ ಅಗ್ನಿ ಪರೀಕ್ಷೆ ಅನ್ನುವಂಥ ವೇದಿಕೆಯಿಂದ ಹೊರಗಡೆ ನಡೆದ್ರು. ಸ್ವಲ್ಪ ಅಗ್ರೆಸಿವ್ ಆಗಿ ವಿನಯ್ ಕೂಡ ವರ್ತನೆಯನ್ನ ಮಾಡಿದ್ರು. ನೀನು ಈ ವೇದಿಕೆಗೆ ಗೌರವವನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಅನ್ಫಿಟ್ ಟು ಬಿ ಶೋ, ಸೊ ದಟ್ ಯು ಜಸ್ಟ್ ಗೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ದಟ್ ಅಲ್ಲೇ ಅಮುಕು ಮಂಜು ಏನ್ ಮಾಡ್ತಾರೆ, ತಮ್ಮ ಮೈಕ್ಗಳನ್ನೆಲ್ಲ ಬಿಚ್ಚಿಟ್ಟು ಅಲ್ಲಿಂದ ಹೊರಗೆ ನಡೀತಾರೆ. ಒಂದು ರೀತಿಯಲ್ಲಿ ಅಹಂಕಾರವನ್ನು ಕೂಡ ಪ್ರದರ್ಶನ ಮಾಡಿದ್ರು ಅಂತಾನೆ ಹೇಳ್ಬೋದು. ಅಂತಿಮವಾಗಿ ಈ ಅಂಕಪಟ್ಟಿಯ ಫಲಿತಾಂಶದ ಡಿಸ್ಪ್ಲೇ ಅನ್ನು ನೋಡೋದಾದ್ರೆ ಈಗ 2ನೇ ದಿನದ್ದು ರಿಸಲ್ಟ್ ಇದು. ಕುಮಾರಿ ಅವರು 4 ಗ್ರೀನ್ ಸ್ಟಾರ್ ಅನ್ನು ಪಡಿತಾರೆ, ನೇರವಾಗಿ ಸ್ಟಾರ್ ಕಂಟೆಂಡರ್ ಆಗಿ ಪ್ರವೇಶವನ್ನು ಪಡಿತಾರೆ. ಇನ್ನು ಅನನ್ಯ ಆರ್ ರಾವ್ ಅವರು 3 ಗ್ರೀನ್ 1 ರೆಡ್, ಅಭಿಷೇಕ್ ಆರ್ 3 ಗ್ರೀನ್ 1 ರೆಡ್, ಸ್ನೇಹಗೌಡ 3 ಗ್ರೀನ್ 1 ರೆಡ್, ದೀಕ್ಷಿತಾ, ರೋಶಿನಿ, ಧನುಷು, ಪ್ರಿಯಾಂಕಾ 2 ಗ್ರೀನ್ 2 ರೆಡ್, ಅಮುಕು ಡುಮುಕು ಕಂಪ್ಲೀಟ್ ಆಗಿ ಎಲಿಮಿನೇಷನ್. ಸೊ ವೀಕ್ಷಕರೇ, ಇದಾಗಿತ್ತು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ 2ನೇ ದಿನದ ಸಂಪೂರ್ಣ ರಿಪೋರ್ಟ್. ಕುಮಾರಿ ಅವರ ಡೈರೆಕ್ಟ್ ಎಂಟ್ರಿ ನಿಮಗೆ ಏನ್ ಅನ್ನಿಸ್ತು? ಮಂಜು ಅವರ ಎಲಿಮಿನೇಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇನ್ನು ಸುಮ್ಮನೆ ಫೇಕ್ ಆಗಿ ಒಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ನ ಸರ್ಟಿಫಿಕೇಟ್ ಅನ್ನ ಹರಿಯೋ ರೀತಿಯಲ್ಲಿ ಡ್ರಾಮಾ ಮಾಡಿದ್ದು, ನಂತರ ಆತನಿಗೂ ಕೂಡ ಸ್ಪರ್ಧಿಗೂ ಕೂಡ ಸರ್ಪ್ರೈಸ್ ಅನ್ನ ಕೊಟ್ಟಿದ್ದು, ಇದ್ರ ಬಗ್ಗೆ ನಿಮ್ಗೆ ಅನಿಸ್ತು? 2ನೇ ದಿನದ ಓವರ್ ಆಲ್ ಅಗ್ನಿ ಪರೀಕ್ಷೆ ಸಂಚಿಕೆಯನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ, ಏನು ಆಗ್ತಿದೆ ಅಂತೇಳಿ ಅನ್ಸುತ್ತೆ? ಸೊ ದಟ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಪ್ರಕಾರ ಇನ್ನು ಯಾರ್ಯಾರು ಹೋಗ್ಬೋದಾಗಿತ್ತು, ಯಾರ್ಯಾರಿಗೆ ಹೋಗುವಂತ ಅರ್ಹತೆ ಇಲ್ಲ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.